ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಂಡೇ ಮಾರ್ನಿಂಗ್ ವ್ಲಾಗು. ಇವತ್ತು ಅಮ್ಮ ಅವ್ರ ಊರಿಗೆ ಹೋಗಬೇಕಾಗಿತ್ತು. ಇಲ್ಲಿಂದ ಅಮ್ಮ ಅವ್ರ ಊರಿಗೆ 100 ಕಿಲೋಮೀಟರ್ಸು ಡಿಸ್ಟೆನ್ಸ್ ಇದೆ. ಅದಕ್ಕೆ ಇವತ್ತು ಸ್ವಲ್ಪ ಬೇಗನೆ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಎದ್ದಿದ್ದೀನಿ. ಇವತ್ತು ಮಕ್ಕಳನ್ನ ಕೂಡ ನಾನು ಕರ್ಕೊಂಡು ಹೋಗ್ತಾ ಇಲ್ಲ, ಅವ್ರಿಗೆ ಎಕ್ಸಾಮ್ಸ್ ನಡೀತಾ ಇತ್ತು. ಅವ್ರನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಯಾವಾಗಲೂ ನಾನು ಊರಿಗೆ ಹೋಗಬೇಕಾದ್ರೆ ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೆ. ಈ ಸಲ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ಅವ್ರನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಅದಕ್ಕೆ ಅವ್ರಿಗೆ ಸ್ನ್ಯಾಕ್ಸು ಮತ್ತು ಲಂಚು ಟಿಫನ್ನು ಮಾಡಿಕ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳನ್ನ ಬಿಟ್ಬಿಟ್ಟು ನಾನು ಊರಿಗೆ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮು. ಪಾಪ ಅವಳು ಕೂಡ ಎಕ್ಸಾಮ್ಸ್ ನಡೀತಾ ಇತ್ತಲ್ವಮ್ಮ, ಅದಕ್ಕೆ ನೀನು ಹೋಗ್ಬಿಟ್ಟು ಬಾ, ನಾನು ಇರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ನಾನು ಆರಾಮಾಗಿ ಹೋಗ್ತಾ ಇದ್ದೀನಿ. ಅವರಿಗೆ ಟಿಫನ್ಗೆ ಇಡ್ಲಿ ಮತ್ತು ಬೇಳೆ ಸಾಂಬಾರು ಮಾಡಿ ಇಟ್ಟಿದ್ದೆ. ಹಾಗೆ ಮಧ್ಯಾಹ್ನ ಲಂಚ್ಗೆ ಸಾಂಬಾರು ಮತ್ತು ರೈಸ್ ಕೂಡ ಮಾಡಿದ್ದೆ. ಸಾಂಬಾರಿಗೆ ತೊಗರಿ ಕಾಳಿತ್ತು, ಅದಕ್ಕೆ ತೊಗರಿ ಕಾಳು ಹಾಕ್ಬಿಟ್ಟು ಸ್ವಲ್ಪ ಹುಳಿ ಸಾಂಬಾರು ಮಾಡಿ ಇಟ್ಬಿಟ್ಟೋದ್ರೆ ನೈಟ್ಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಸ್ನ್ಯಾಕ್ಸ್ಗೆ ಸ್ವಲ್ಪ ಸ್ವೀಟ್ ಕಾರ್ನ್ ಇತ್ತು, ಅದನ್ನು ಬೇಯಿಸ್ಬಿಟ್ಟು ಸ್ನ್ಯಾಕ್ಸ್ಗೆ ಇಟ್ಟು ಲಂಚ್ ಬಾಕ್ಸ್ ಎಲ್ಲನೂ ಅರೇಂಜ್ ಮಾಡಿ ಇಟ್ಬಿಟ್ಟಿದ್ದೀನಿ. ನಾನು ಬೆಳಗ್ಗೆ ಹೊತ್ತು ಎಲ್ಲಾದರೂ ಹೋಗಬೇಕು ಅಂತ ಅಂದರೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೂ ಮತ್ತು ಲಂಚ್ಗೆ ಟಿಫನ್ಗೆ ಏನು ಬೇಕೋ ಎಲ್ಲ ರೆಡಿ ಮಾಡಿ ಇಕ್ಬಿಟ್ಟು ಹೋದರೆ ನನಗೊಂಥರ ಸಮಾಧಾನ. ಇಲ್ಲ ಅಂತ ಅಂದರೆ ಹಂಗೆ ಬಿಟ್ಟು ಬಂದಿದ್ದರೆ ತುಂಬ ಬೇಜಾರಾಗ್ತಾ ಇರುತ್ತೆ. ಅದಕ್ಕೆ ಅವ್ರಿಗೆ ಏನು ಬೇಕೋ ಎಲ್ಲ ರೆಡಿ ಮಾಡಿ ಇಕ್ಬಿಟ್ಟೇ ಹೋಗೋದು. ಎಲ್ಲ ಹೆಣ್ಮಕ್ಳಿಗೂ ಊಟದ ಮನೆಗೆ ಹೋಗಬೇಕು ಅಂತಂದರೆ ತುಂಬ ಖುಷಿ ಆಗುತ್ತೆ. ಎಷ್ಟು ಬೇಗ ಆದ್ರೂ ರೆಡಿ ಆಗಿಬಿಟ್ಟು ಹೋಗ್ಬಿಡ್ತೀವಿ, ಆದರೆ ಅಲ್ಲಿಂದ ಬರೋವಾಗ ತುಂಬ ಬೇಜಾರು ಪಟ್ಕೊಂಡೇ ಬರೋದು. ನನಗೂ ಹಾಗೇನೆ ಅಮ್ಮ ಮನೇಲಿ ಎಷ್ಟು ದಿವಸ ಇದ್ರೂ ಸಾಲಲ್ಲ ಅನಿಸ್ತಾ ಇರುತ್ತೆ. ಇನ್ನು 2 ದಿವಸ ಇರೋಣ ಅಂತ ಅಂದ್ಕೊತೀವಿ, ಆದರೆ ನಮ್ಗೆ ಇಲ್ಲಿ ಕೆಲಸಗಳಿರ್ತಾವಲ್ಲ, ಅದಕ್ಕೆ ಮತ್ತೆ ರಿಟರ್ನ್ ಬಂದುಬಿಡಬೇಕು. ನನಗಂತೂ ಪಾರ್ಲರ್ ಇರೋದ್ರಿಂದ ಊರಿಗೆಲ್ಲ ಹೋದರೆ ಕಸ್ಟಮರ್ಸ್ ಫೋನ್ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಒಂದು 3-4 ದಿವಸ ಮೇಲೆ ಇರೋಕ್ಕಾಗಲ್ಲ, ರಿಟರ್ನ್ ಬಂದುಬಿಡ್ತೀನಿ. ಮನೆಯಲ್ಲಿ ಕೆಲಸ ಎಲ್ಲನೂ ಮುಗಿಸ್ಬಿಟ್ಟು ಕ್ಯಾಬ್ ಬುಕ್ ಮಾಡಿಕೊಂಡು ಹೊಸಕೋಟೆಗೆ ಹೋದೆ. ಹೋಗಬೇಕಾದ್ರೆ ಮಂಜು ಜಾಸ್ತಿ ಬೀಳ್ತಾ ಇತ್ತು ಇವತ್ತು. ಅದಕ್ಕೆ ರೋಡ್ ಕೂಡ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಡ್ರೈವರ್ಗೆ. ಅದಕ್ಕೆ ಅವರು ಸ್ಲೋ ಆಗೇ ಕರ್ಕೊಂಡು ಹೋದರು. ಹೊಸಕೋಟೆಯಿಂದ ಬಸ್ಸಲ್ಲೇ ಊರಿಗೆ ಹೋಗಿದ್ದು ನಾನು. ಆನ್ ದ ವೇಯಲ್ಲಿ ಬಸ್ ಕೂಡ ಟಿಫನ್ಗೆ ಅಂತ ನಿಲ್ಲಿಸಿದ್ರು. ಅಲ್ಲೇ ಟಿಫನ್ ಕೂಡ ತಿಂದ್ಕೊಂಡ್ಬಿಟ್ಟೆ. ನಾನು ಹೋಗ್ತಾ ಇರೋದು ಆಂಧ್ರಾಗೆ. ನಾನು ಓದಿದ್ದೆಲ್ಲನೂ ಅಲ್ಲೇ. ನಾನು ಬಸ್ ಅಷ್ಟೊತ್ತಿಗೆ ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡು ಮಕ್ಕಳು ಕೂಡ ಬಂದಿದ್ದರು. ಎಲ್ಲನೂ ಸೇರಿ ಟೌನ್ಗೆ ಹೋದ್ವಿ. ಅಲ್ಲಿ ನಮಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಅದ್ರ ಕೆಲಸ ಮುಗ್ದಿಲ್ಲ, ಇನ್ನು ಈವ್ನಿಂಗ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಮಧ್ಯಾಹ್ನ ಲಂಚ್ ಟೈಮ್ ಆಗಿದೆ, ಅದಕ್ಕೆ ಲಂಚ್ ಮುಗಿಸ್ಕೊಂಡು ಹೋಗೋಣ ಅಂತ ಅಪ್ಪ ಹೇಳಿದ್ರು. ಅದಕ್ಕೆ ಎಲ್ಲನೂ ಸೇರಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬ್ಯಾಂಗ್ಳೂರ್ ಟು ಚೆನ್ನೈ ಹೈವೇಯಲ್ಲಿ ಸರಸ್ವತಿ ಕೇಫ್ ಅಂತ ಒಂದು ಹೋಟೆಲ್ ಇತ್ತು, ಅಲ್ಲಿಗೆ ಹೋದ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ವೆರೈಟೀಸ್ ಫುಡ್ ಕೂಡ ಇತ್ತು ಅಲ್ಲಿ. ನಾವು ಸೌತ್ ಇಂಡಿಯನ್ ಮೀಲ್ಸು ತಗೊಂಡಿದ್ವಿ. ಅದಕ್ಕೆ ಚಟ್ನಿ ಪುಡಿ ಮತ್ತು ತುಪ್ಪ ಕೊಟ್ಟಿದ್ರು. ಇಲ್ಲಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ನಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು. ನೀವು ಯಾರಾದರೂ ದೊಡ್ಡ ತಿರುಪತಿ ಸೈಡ್ ಬರೋರಿದ್ದರೆ ಇಲ್ಲಿ ಒಂದು ಸಲ ವಿಸಿಟ್ ಮಾಡಿ ಊಟ ಮಾಡ್ಕೊಂಡು ಹೋಗಿ, ನೀವಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀರಾ. ಇದು ಅನ್ಲಿಮಿಟೆಡ್ ಮೀಲ್ಸು. ತುಪ್ಪ ಮತ್ತು ಚಟ್ನಿ ಪುಡಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು, ಎಷ್ಟು ಸಲ ಬೇಕಾದ್ರೂ ಕೊಡ್ತಾರೆ. ಸರಸ್ವತಿ ಕೇಫು ಪಲಮ್ನೇರ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ, ನಿಮಗೆ ಅಡ್ರೆಸ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.